ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಯುಧಿಷ್ಠಿರನಿಗೆ ದೇವಸ್ಥಾನ ಮಹರ್ಷಿಯ ಮಾತುಗಳು ಎಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇ ಜಯರಾಜ, ಹೀಗೆ ಅಣ್ಣ ತಮ್ಮಂದಿರಲ್ಲಿ ವಾದ ಪ್ರತಿವಾದಗಳು ನಡೆಯುತ್ತಿರುವಾಗ ನಡುವೆ ಮಹಾ ತಪಸ್ವಿಯು ವಾಕ್ಚತುರನು ಆದ ದೇವಸ್ಥಾನ ಮುನಿಯು ಯುಕ್ತಿಯುಕ್ತವಾದ ಮಾತುಗಳಿಂದ ಯುಧಿಷ್ಠಿರನನ್ನು ಕುರಿತು ಹೀಗೆಂದು ಹೇಳುವನು. ಧರ್ಮರಾಜ, ಅರ್ಜುನನು ಧನಕ್ಕಿಂತಲೂ ಮೇಲಾದುದಿಲ್ಲವೆಂದು ಹೇಳಿದ ವಿಚಾರದಲ್ಲಿಯೇ ನಾನು ನಿನಗೆ ಒಂದೆರಡು ಮಾತುಗಳನ್ನು ಹೇಳುವೆನು. ಸಾವಧಾನ ಮನಸ್ಸಿನಿಂದ ಕೇಳು. ಓ ಅಜಾತ ಶತ್ರು, ನೀನೇನೋ ಕ್ಷತ್ರ ಧರ್ಮದಿಂದಲೇ ಈ ಭೂಮಿಯೆಲ್ಲವನ್ನೂ ಜಯಿಸಿರುವೆ. ಹಾಗೆ ಜಯಿಸಿದ ಭೂಮಿಯನ್ನು ವೃಥಾ ಬಿಟ್ಟು ಬಿಡುವುದು ನಿನಗೆ ನ್ಯಾಯವಲ್ಲ. ಬ್ರಹ್ಮವನ್ನು ಪಡೆಯುವುದಕ್ಕೆ ಬ್ರಹ್ಮಚರ್ಯೆಯೇ ಮೊದಲಾದ 4 ಆಶ್ರಮಗಳೆಂಬ 4 ಹಂತಗಳುಳ್ಳ ಒಂದು ನಿಚ್ಚಣಿಗೆಯು ಏರ್ಪಟ್ಟಿದೆ. ಆ 4 ಮೆಟ್ಟಿಲುಗಳನ್ನು ಕ್ರಮವಾಗಿ ಹತ್ತಿ ಹೋಗಿಯೇ ಆ ಸ್ಥಾನವನ್ನು ಸೇರಬೇಕು. ಆದುದರಿಂದ ಈಗ ನೀನು ಮೊದಲು ಗೃಹಸ್ಥ ಧರ್ಮವನ್ನೇ ಹಿಡಿದು ಭೂರಿ ದಕ್ಷಿಣೆಗಳುಳ್ಳ ಮಹಾಯಜ್ಞಗಳನ್ನು ನಡೆಸು. ವೇದಾಧ್ಯಯನವನ್ನೇ ಯಜ್ಞವಾಗಿ ಉಳ್ಳ ಬ್ರಹ್ಮಚಾರಿಗಳೆಂದು, ಬ್ರಹ್ಮಜ್ಞಾನವೇ ಯಜ್ಞವಾಗಿ ಉಳ್ಳ ಯೋಗಿಗಳೆಂದು, ಕರ್ಮನಿಷ್ಠರಾದ ಗೃಹಸ್ಥರೆಂದು, ತಪಸ್ಸೇ ಯಜ್ಞವಾಗಿ ಉಳ್ಳ ವಾನಪ್ರಸ್ಥರೆಂದು 4 ಆಶ್ರಮಿಗಳುಂಟು. ಯಾಗಾದಿ ಕರ್ಮಗಳನ್ನು ನಡೆಸುವ ಕಾರಣಕ್ಕಾಗಿ ಆಶೆಪಟ್ಟು ಧನವನ್ನು ಸಂಪಾದಿಸುವುದಕ್ಕಿಂತಲೂ ಆ ಆಶೆಯನ್ನು ಬಿಡುವುದೇ ಮೇಲು ಎಂದು ವೈಖಾನಸರು ಹೇಳಿರುವುದಾಗಿ ಕೇಳುವೆವು. ಅಂತಹ ಕರ್ಮವನ್ನು ಕ್ಷತ್ರಿಯನು ಕೈಗೊಂಡ ಪಕ್ಷದಲ್ಲಿ ದೋಷಿ ಎನಿಸುವುದು ನಿಶ್ಚಯವೇ. ಕೆಲವರು ಕರ್ಮವೆಂಬ ನೆವದಿಂದಲೇ ವಿಶೇಷವಾಗಿ ಧನ ಸಂಗ್ರಹವನ್ನು ಮಾಡುವರು. ಮನಸ್ಸಿನಲ್ಲಿ ತೃಷ್ಣೆಯನ್ನಿಟ್ಟುಕೊಂಡು ಯೋಗ್ಯ ಅಯೋಗ್ಯಗಳನ್ನು ವಿವೇಚನೆಯಿಂದ ತಿಳಿಯಲಾರದೆ ತಮ್ಮ ದೇಹ ಧನಾದಿಗಳನ್ನು ಯೋಗ್ಯ ಕರ್ಮಗಳಿಗೂ ಉಪಯೋಗಿಸದೆ ಅಯೋಗ್ಯ ವಿಷಯಗಳಿಗೆ ಉಪಯೋಗಿಸುವ ಇಂತಹವರು ಅದರಿಂದ ತಮಗಾಗುವ ಮಹಾದೋಷವನ್ನು ತಿಳಿಯರು. ಅವರಿಗೆ ಚಿತ್ತಶುದ್ಧಿಯುಂಟಾಗುವುದು ಕಷ್ಟವು. ಬ್ರಹ್ಮನು ಧನವನ್ನು ಸೃಷ್ಟಿಸಿದುದು ಯಾಗಕ್ಕಾಗಿಯೇ. ಆ ಧನವನ್ನು ಕಾಪಾಡತಕ್ಕ ಮನುಷ್ಯರನ್ನು ಸೃಷ್ಟಿಸಿದುದು ಅವರು ಯಾಗ ಮಾಡಬೇಕೆಂಬ ಉದ್ದೇಶದಿಂದಲೇ. ಆದುದರಿಂದ ಧನವನ್ನೆಲ್ಲ ಯಾಗಕ್ಕಾಗಿಯೇ ಉಪಯೋಗಿಸಬೇಕು. ಆ ಯಾಗದಿಂದಲೇ ಕೋರಿದ ಸಿದ್ಧಿಗಳನ್ನು ಪಡೆಯಬಹುದು. ಮಹಾ ತೇಜಸ್ವಿಯಾದ ಇಂದ್ರನು ರತ್ನಗಳನ್ನೇ ದಕ್ಷಿಣೆಯಾಗಿ ಉಪಯೋಗಿಸಿ ಯಾಗಗಳನ್ನು ಮಾಡಿದುದರಿಂದಲೇ ದೇವಾಧಿಪತ್ಯದಲ್ಲಿ ಬೆಳಗುವನು. ಮಹಾತ್ಮನಾದ ಶಿವನು ಕೂಡ ಸರ್ವಮೇಧವೆಂಬ ಯಜ್ಞದಲ್ಲಿ ತನ್ನನ್ನೇ ಹೋಮ ಮಾಡಿ ತನ್ನ ಕೀರ್ತಿಯಿಂದ ತ್ರೈಲೋಕ್ಯವನ್ನು ಬೆಳಗುತ್ತಿರುವನು. ಮರುತ್ತನು ತನ್ನ ಯಾಗ ಫಲದಿಂದ ದೇವರಾಜನಾದ ಇಂದ್ರನನ್ನು ಮೀರಿಸಿದನು. ಅವನ ಯಾಗ ಪಾತ್ರೆಗಳೆಲ್ಲ ಸುವರ್ಣಮಯಗಳಾಗಿದ್ದು ಅವನ ಯಾಗದಲ್ಲಿ ಲಕ್ಷ್ಮೀದೇವಿಯೇ ಸಾನ್ನಿಧ್ಯವನ್ನು ಮಾಡಿದಳು. ಹರಿಶ್ಚಂದ್ರನೆಂಬ ಮಹಾರಾಜನು ಅನೇಕ ಯಾಗಗಳನ್ನು ತಾನು ಮನುಷ್ಯನಾಗಿದ್ದಾಗಲೇ ತನ್ನ ಮಹಿಮೆಯಿಂದ ದೇವೇಂದ್ರನಿಗಿಂತಲೂ ಮೇಲೆನಿಸಿದುದನ್ನು ನೀನು ಕೇಳಿಲ್ಲವೇ? ಆದುದರಿಂದ ನಿನ್ನ ಧನಗಳನ್ನೆಲ್ಲ ಯಾಗಕ್ಕಾಗಿ ಉಪಯೋಗಿಸು ಎಂದನು. ಇದು 20ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.